ನಮಸ್ಕಾರ. ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ನಮ್ಮ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ವಿಶೇಷತೆ ಏನಂದರೆ ಯಾವುದೇ ಇಂಜೆಕ್ಷನು, ಮಾತ್ರೆ, ಟ್ಯಾಬ್ಲೆಟು ಏನು ಬಳಸ್ತೇನೆ, ಆಪ್ರೇಷನ್ನೂ ಇಲ್ಲದೇ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಪೇನ್ ಬಾಡಿನಲ್ಲಿ ಫ್ರೋಸನ್ ಶೋಲ್ಡರ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಅಥವಾ ವೆರಿಕೋಸ್ ವೇನ್ ಇರ್ಬೋದು, ಎಲ್ಲನೂ ಕಂಪ್ಲೀಟ್ ವಾಸಿ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತಾಗಿರೋದ್ರಿಂದ ಅವ್ರಿಗೆ ಹೇಗೆ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಎಲ್ರಿಗೂ ಗೊತ್ತಾಗಲಿ ಅಂತ ಇವಾಗ ಹೇಳ್ತಾ ಇರೋದು, ಎಲ್ಲ ಥೆರಪೀಸ್ ಇರುತ್ತೆ. ಪ್ಲಸ್ ನಾವು ಡಿವೈನ್ ಹೀಲಿಂಗ್ ಅಂತ ಸೆಂಟರ್ ಅಂತ ನೇಮ್ ಇಟ್ಟಿರೋ ಉದ್ದೇಶನೇ ನಾವು ಆಧ್ಯಾತ್ಮದಲ್ಲಿದ್ದಾಗ ಆ ಶಿವನ ಅನುಗ್ರಹ ಪಡೆದು ಆ ಅನುಗ್ರಹದ ಮೇಲೆ ನಾಡಿ ಸೆಟ್ಟಿಂಗು ಮತ್ತು ಅವ್ರದ್ದು ಎಸ್ಪೆಷಲಿ ಒಂದು ಫೋಟೋ ಕೊಟ್ಟು ಪಂಚಾಕ್ಷರಿ ಮಂತ್ರ ಎಲ್ಲ ಹೇಳ್ಕೊಡ್ತೀವಿ. ಇದ್ರ ಮೇಲೆ ಪ್ರತಿಯೊಂದು ವಾಸಿ ಆಗ್ತಾ ಇದೆ. ಸೊ ಪ್ರತಿಯೊಂದು ವಾಸಿ ಆಗೋದು ನಾವು ಹೇಳೋದು ಬೇಡ, ನಮ್ಮ ಪೇಷಂಟ್ ಡೈರೆಕ್ಟಾಗಿ ಕ್ಯೂರ್ ಆಗಿರೋನ್ನ ಒಂದಲ್ಲ ಎರಡಲ್ಲ 10 ಜನ ಮೇಲೆ ನಾವು ಇವಾಗ ನಿಮ್ಗೆ ತೋರಿಸ್ತೀವಿ. ಅದನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ. Came here with a coccyx cushion. Without that, I was not able to travel, or I was not able to sit here. Without the coccyx cushion, I'm comfortable. ಸೊಂಟ ಬರ್ಲಿಲ್ಲ, ನಡೆಯಕ್ಕಾಗ್ಲಿಲ್ಲ. ಹಾಸ್ಪಿಟಲ್ ಹೋದ್ರೆ ಆಪರೇಷನ್ ಮಾಡ್ಬೇಕು ಅಂತಂದ್ರು. ಎಲ್ಲ ಕಡೆ ಆಪರೇಷನ್ ಹೇಳಿದ್ರು, ಆಗಿದ್ರೆ ನನ್ನ ಕಾಲೇ ಬಿದ್ದೋಗ್ತಾ ಇದೆ ಅಂತ ಹೇಳಿದ್ರು. ಈಗ ನಾನು ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ. ಈಗ ನಡೀತಾ ಇದ್ದೀರಾ, ನಡೀತಾ ಇಲ್ವಾ? ನಡೀತೀನಿ, ಚೆನ್ನಾಗಿ ಕುಂತ್ಕೊಳ್ತೀನಿ. ಸ್ನಾನ ಮಾಡಕ್ ಕೂಡ ಆಗ್ತಾ ಇಲ್ಲ, ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ, ಲೆಟ್ರಿನ್ ಹೋಗ್ತಾ ಇಲ್ಲ, ಆ ತರ ಎಲ್ಲ ಬೆಡ್ಡಲ್ಲೇ ಇತ್ತು ನನಗೆ. ಇಲ್ಲಿ ಬಂದ್ಮೇಲೆ ನಾನು ಚೆನ್ನಾಗಿ ಆಗ್ಬಿಡ್ತೀವಿ. ನನಗೆ ಏನಾಗಿತ್ತು ಅಂದ್ರೆ ಗ್ಯಾಸ್ಟ್ರಿಕ್ಕು, ಆಮೇಲೆ ಶುಗರು, BP ಇದು ಜಾಸ್ತಿನೇ ಇತ್ತು. ಮಾಮೂಲಿ ಕಾಯಿಲೆ ಇತ್ತು. ಇಲ್ಲ ನಡಿಬೇಕು ಅಂತಂದ್ರೆ ಗೋಡೆ ಹಿಡ್ಕೊಂಡು ನಾನು ನಡಿಬೇಕಿತ್ತು. ಕೈ ಹಿಂಗೆ ಎತ್ತಕ್ ಆಗ್ತಿರ್ಲಿಲ್ಲ, 2 ಕೈ ಎತ್ತಕ್ ಆಗ್ತಿರ್ಲಿಲ್ಲ. ಅದು ನಾನು ಮಾತ್ರ ಬಿಟ್ಬಿಟ್ಟಿದ್ದೆ. ಇಂಪ್ರೂವ್ ಆಗಿದೆ, ಕಂಪ್ಲೀಟ್ ಇಂಪ್ರೂವ್. 80 years ಕಾಲು ಯಾರು ಬಿದ್ದಿದ್ದೆ, ಯಾರು ಬಿದ್ದು ಸ್ಲಿಪ್ ಆಗಿತ್ತು, ತೊಡೆಗೆ ಸ್ವಲ್ಪ ಪೇನ್ ಆಗಿತ್ತು. ಆ ಪೇನ್ ಎಷ್ಟೋ ಸಹ ಕಮ್ಮಿ ಆಗಿದ್ದಿಲ್ಲ, ಆದ್ರೆ ಇಲ್ಲಿ ಬಂದ್ಮೇಲೆ ಕಮ್ಮಿ ಆಗಿದೆ, ಪೂರ್ಣ ಕಮ್ಮಿ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ, ಹೇಗೇನಿಲ್ಲ. ನನಗೆ ನಾನು ಬಿದ್ದು ಕಾಲು ಏಟ್ ಮಾಡ್ಕೊಂಡು ಎಡಕಾಲು ತುಂಬಾ ಪೇನ್ ಬರ್ತಿತ್ತು. ಬಗ್ಗದ್ರೆ ಎದ್ದೋಡಕ್ ಆಗ್ತಿರ್ಲಿಲ್ಲ, ನೆಲದ ಮೇಲೆ ಕೂರಕ್ ಆಗ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಗೆ? ಓಕೆ. ನೀವು ಯಾವುದೇ ರೀತಿಯಲ್ಲಿ ಇಂಜೆಕ್ಷನ್, ಮಾತ್ರೆ ಏನಾದರೂ ತಗೊಂಡಿದ್ದೀರಾ ನಮ್ಮ ಕ್ಲಿನಿಕ್ ಅಲ್ಲಿ? ಇಲ್ಲ ಇಲ್ಲ. ಸೂರ್ಯನಾರಾಯಣ ಅಂತ. ಓಕೆ. ಈಸಿಯಾಗಿ ನಡೆಯೋಕ್ ಆಗ್ತಾ ಇತ್ತಿಲ್ಲ, ಸುಸ್ತಾಗ್ತಾ ಇತ್ತು. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ನನಗೆ ಸುಸ್ತು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಈಗ ಐ ಕ್ಯಾನ್ ವಾಕ್ ಈಸಿಲಿ, ಕಂಪ್ಲೀಟ್ಲಿ ಸ್ಯಾಟಿಸ್ಫೈ. SL ಮೂರ್ತಿ. ನನಗೆ ಪೈಲ್ಸು, ಮೈಗ್ರೇನು, BP ಹಾಗೂ ಸ್ವಲ್ಪ ಸುತ್ತಾಗಿತ್ತು ಹಿಂದೆ. ಅದರ ತುರಿಕೆ ಇನ್ನು ಶುರುವಾಗಿತ್ತು. ಇದರ ಬಗ್ಗೆ ಡಾಕ್ಟರ್ ಶಿವ ಅವರ ಹತ್ರ ನಾವು ಕನ್ಸಲ್ಟ್ ಮಾಡಿದಾಗ % ವಾಸಿ. ಸರ್, ಇದು ನನಗೆ ವೆರಿಕೋಸ್ ಶುರುವಾಗಿ ಒಂದು 6 ವರ್ಷ 7 ವರ್ಷ ಆಯ್ತು. ನ್ಯಾಚುರಲ್ ಆಗಿ ಮೆಡಿಸಿನ್ ಮಾಡ್ತಾ ಇದ್ದಾರೆ, ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ, ಏನು ಒಂದು ಕೊಡದೆ ಮುನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ಕಮ್ಮಿ ಆಗಿದೆ. ಮಹೇಶ್, ನನಗೆ ಫ್ರೋಸನ್ ಶೋಲ್ಡರ್ ತರ ಇತ್ತು, ಲೋವರ್ ಬ್ಯಾಕ್ ಪೇನ್ ಇತ್ತು, ಮತ್ತೆ ನನಗೆ ಸ್ಕಿನ್ ಒಂದು ಸ್ವಲ್ಪ ಅಲರ್ಜಿ ತರ ಏನೋ ಇತ್ತು. ಸ್ಯಾಟಿಸ್ಫೈ ಇದೆ. ವಿತೌಟ್ ಮೆಡಿಸಿನ್ಸ್, ಮಾತ್ರೆ, ಇಂಜೆಕ್ಷನ್ಸ್ ಏನೂ ಇಲ್ದೇನೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ.